ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ 2 ನಿಮಿಷ ನಿಮ್ಮೊಟ್ಟಿಗೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇನೆ. ಈ ದಿನಕ್ಕೆ ನೇಮಕವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. 93ನೇ ಕೀರ್ತನೆಯ 5ನೇ ವಚನ. ಯೆಹೋವನೇ, ನಿನ್ನ ಆಜ್ಞೆಗಳು ಬಹು ಖಂಡಿತವಾಗಿವೆ, ಸದಾ ನಿನ್ನ ಮನೆಗೆ ಯೋಗ್ಯವಾದದ್ದು ಪರಿಶುದ್ಧತ್ವವೇ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಬೆಳಗಿನ ವೇಳೆಯಲ್ಲಿ ದೇವರ ವಾಕ್ಯವು ನಮಗೆ 2 ಸಂಗತಿಗಳನ್ನು ತಿಳಿಸುವಂಥದ್ದಾಗಿದೆ. ಮೊದಲನೆಯದಾಗಿ, ದೇವರ ವಾಕ್ಯವು ಬಹಳ ಖಂಡಿತವಾದದ್ದು. ಎರಡನೆಯದು, ದೇವರ ಮನೆಗೆ ಪರಿಶುದ್ಧತ್ವವೇ ಯೋಗ್ಯವಾದದ್ದು ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನಾವು ತಿಳಿದುಕೊಳ್ಳುವವರಾಗಿದ್ದೇವೆ. ಪ್ರಿಯರೇ, ನಾನು ಮತ್ತು ನೀವುಗಳು ಎಂಥ ಒಂದು ಜೀವಿತವನ್ನು ಜೀವಿಸುತ್ತಾ ಇದ್ದೇವೆ ಎಂಬುದನ್ನು ಪರೀಕ್ಷೆ ಮಾಡಿಕೊಳ್ಳುವಾಗ ದೇವರ ವಾಕ್ಯವನ್ನು ನಾವು ಎಷ್ಟರ ಮಟ್ಟಿಗೆ ನಾವು ತೆಗೆದುಕೊಂಡಿದ್ದೀವಿ ಎಂಬುದು ಬಹಳ ಪ್ರಾಮುಖ್ಯವಾಗ್ತದೆ. ಮತ್ತು ಎರಡನೆಯದಾಗಿ, ಆತನ ಮನೆಗೆ ಹೋಗಬೇಕೆಂಬುದಾಗಿ ಬಯಸುವಂಥ ನಾವುಗಳು ಪರಿಶುದ್ಧರಾಗಿ ಇರುವುದಾದರೆ ಮಾತ್ರ ಆತನ ಮನೆಗೆ ನಮಗೆ ಪ್ರವೇಶ ಎಂಬುದನ್ನು ಕೂಡ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನಾನು ಮತ್ತು ನೀವುಗಳು ಈ ಲೋಕದಲ್ಲಿ ಜೀವಿಸುವವರೆಗೂ ಪರಿಶುದ್ಧರಾಗಿ ಜೀವಿಸುವುದಾದರೆ ಮಾತ್ರ ಆ ಪರಿಶುದ್ಧ ನಗರಕ್ಕೆ, ಆ ಪರಿಶುದ್ಧ ನಿವಾಸಕ್ಕೆ ನಮಗೆ ಪ್ರವೇಶವು ದೊರಕುವಂಥದ್ದಾಗಿದೆ. ಯಾಕೆಂದರೆ ದೇವರ ವಾಕ್ಯವು ಬಹಳ ಬಹಳ ಕಠಿಣವಾದದ್ದು ಮತ್ತು ನಿಕಟವಾದದ್ದು, ಬಹಳ ಸೀರಿಯಸ್ ಆದಂಥ ಒಂದು ವಿಷಯವಾಗಿದೆ. ಪ್ರಿಯರೇ, ಹೀಗಿರುವಾಗ ದೇವರ ಮಾತುಗಳನ್ನು ಕೇಳಿಸಿಕೊಳ್ಳುವಾಗ, ದೇವರ ಸೇವಕರುಗಳಿಗೆ ನಿಮಗೆ ದೇವರ ವಾಕ್ಯವನ್ನು ಹಂಚುವಾಗ ಬಹಳ ಎಚ್ಚರಿಕೆಯಿಂದ ನೀವು ಕೇಳುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದು. ಯಾಕೆಂದರೆ ಆ ವಾಕ್ಯಗಳು ನಿಮ್ಮನ್ನು ಆ ಪರಿಶುದ್ಧ ನಗರಕ್ಕೆ, ಆ ಪರಿಶುದ್ಧ ನಿವಾಸಕ್ಕೆ ಸೇರಿಸುವಂಥದ್ದಾಗಿದೆ. ಯಾಕೆಂದರೆ ದೇವರು ಪರಿಶುದ್ಧನಾಗಿರುವ ಕಾರಣ ನಾವುಗಳು ಕೂಡ ಪರಿಶುದ್ಧರಾಗಿರಬೇಕು ಎಂಬುದಾಗಿ ನಮ್ಮ ದೇವರು ಬಯಸುವಾತನಾಗಿದ್ದಾನೆ. ಮತ್ತು ನಾನು ಮತ್ತು ನೀವುಗಳು ಆ ಪರಿಶುದ್ಧ ನಗರಕ್ಕೆ ಸೇರುವ ಹಾಗೆ ದೇವರ ವಾಕ್ಯವನ್ನು ಪಾಲಿಸೋಣ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ನಿಮ್ಮ ದಿನವು ಶುಭಕರವಾಗಿರಲಿ. ಆಮೇಲೆ